ಬರ್ರಿ ಫ್ರೆಂಡ್ಸ್, ಇದು ಜೋಳದ ಅಂಬ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಹೆಲ್ತಿಗೆ ಭಾಳ ಚಲೋ. ಇದರಲ್ಲಿ ಫೈಬರ್ ಭಾಳ ಇರ್ತೈತಿ. ಸೊ ಹಾಗಾಗಿ ಭಾಳ ಹೆಲ್ತಿಗೆ ಚಲೋ. ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅಂತ. ಮೊದಲಿಗೆ ನಾನು ಇಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಜೋಳದ ಹಿಟ್ಟು ತೊಗೊಂಡಿನಿ. ಅದೇನು ಮೆಜರ್ಮೆಂಟ್ ಸ್ಪೂನ್ ತೋರ್ಸಕತ್ತೀನಲ್ಲ ಅದೇ ಸ್ಪೂನ್ಲೆ 3-4 ಸ್ಪೂನ್ ತೊಗೊಂಡಿನಿ. ಮತ್ತು ನೀರು ತೊಗೊಂಡಿನಿ. ನೀರು ಅದು ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಒಂದು ಫುಲ್ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಗ್ಲಾಸ್ ಹಾಕ್ಕೊಂಡು ನೀಟಾಗಿ ಗಂಟು ಇಲ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ. ಒಂದು ಸ್ವಲ್ಪ ಕೂಡ ಗಂಟು ಉಳಿಬಾರ್ದು. ಗಂಟಾದರೆ ಅಂಬ್ಲಿ ಚಲೋ ಬರಲ್ಲ. ಸೊ ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಭಾಳ ಹೆಲ್ತಿಗೂ ಒಳ್ಳೆಯದು ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಒಳ್ಳೆಯ ಮ್ಯಾನೇಜ್ಮೆಂಟ್ ಇರುತ್ತೆ. ವೆಯ್ಟ್ ಕೂಡ ಒಂದು ಕಂಟ್ರೋಲಲ್ಲಿರುತ್ತೆ ಮತ್ತು ಬ್ಲಡ್ ಶುಗರ್ ಕಂಟ್ರೋಲಲ್ಲಿರುತ್ತೆ. ಹಂಗಾಗಿ ತುಂಬಾ ಒಳ್ಳೆಯದು. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡೆ ನಾನೀಗ. ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ, ಒಂದು ಗ್ಲಾಸ್ ತೊಗೊಂಡಿನಿ. ಆ ಗ್ಲಾಸಿಗೆ ನಾನಿಲ್ಲಿ ಅದೇನು ಆಗಲೇ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಲ್ಲ, ಸೇಮ್ ಗ್ಲಾಸಲ್ಲೇ 1 ಗ್ಲಾಸ್ ನೀರು ಹಾಕಿ ನಾನಿಲ್ಲಿ ಇದನ್ನು ಕಾಯಕ್ಕಿಡ್ತೀನಿ. ಕಾಯಕ್ಕಿಟ್ಟು ನಾನು ಇಲ್ಲಿ ಏನು ಮಾಡಕತ್ತೀನಪ್ಪ ಅಂದ್ರೆ 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಉಪ್ಪು ತೊಗೊಂಡಿನಿ. ಉಪ್ಪು ನೋಡ್ಕೊರಿ, ನಿಮ್ಮ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿಕೊಂಡು ನೀವಷ್ಟು ಉಪ್ಪು ಹಾಕೋರಿ. ಮತ್ತು ಇಲ್ಲಿ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಪೌಡರ್ ಐತ್ರಿ ಅದು. ಜೀರಿಗೆ ಹಾಕ್ಕೊಂಡು ಜೀರಿಗೆ ಪುಡಿ ಹಾಕ್ಕೊಂಡು ಚೆಂದಂಗೆ ಇದು ಒಂದು 2-3 ನಿಮಿಷ ನೋಡಿ ಹಿಂಗೆ ಕುದಿ ಬರಬೇಕು. ಹಂಗೆ ನೀಟಾಗಿ ನೀರೆಲ್ಲ ಕುದಿ ಬರೋಷ್ಟು ನೀಟಾಗಿ ಇದನ್ನ ಬಾಯ್ಲ್ ಮಾಡ್ಕೊರಿ. ನೋಡಿರಿ ಎಷ್ಟು ಚೆಂದಂಗಿದು ಹೀಗೆ ಬಾಯ್ಲ್ ಆಗಕತ್ತೈತಿ. ಹಿಂಗೆ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗ್ತಿದೆ. ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಈಗ ಹಿಟ್ಟು ಏನೈತಲ್ಲ ನಾವು ಕಲಿಸ್ಕೊಂಡಿದ್ವಲ್ಲ ಅದು ಇನ್ನೊಂದು ಸಲ ಕೈ ಆಡಿಸ್ಕೊಂಡ್ರೆ ಕೆಳಗೆ ಕೂತಿರ್ತೈತಿ. ಸೊ ಹಾಗಾಗಿ ನೀಟಾಗಿ ಕೈ ಆಡಿಸ್ಕೊಂಡು ನಾವು ಇದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಜೋಳದ ಹಿಟ್ಟನ್ನು ಏನು ಮಾಡೋಣಪ್ಪ ಅಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳೋಣ್ರಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈ ಆಡಿಸ್ಕೊತಾನೆ ಇರಬೇಕ್ರಿ. ಇದು ತಳ ಹಿಡಿಯೋ ಚಾನ್ಸಸ್ ಭಾಳ ಇರ್ತೈತೆ ರೀ. ಸೊ ಹಾಗಾಗಿ ನೋಡಿ ಎಷ್ಟು ತಿಕ್ನೆಸ್ ಬರಾಕತ್ತೈತಿ. ಈ ಥರ ತಿಕ್ನೆಸ್ ಬರೋ ತನಕ ನೀವೇನು ಮಾಡಬೇಕು, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ಥರ ಗೊತ್ತಾಗ್ಬಿಡುತ್ತೆ ನಿಮಗೆ. ಕಲಿಸ್ತಾನೆ ಕೈ ಆಡಿಸ್ತಾನೆ ನಿಮಗೆ ಗಟ್ಟಿ ಬರೋಕ್ಕೆ ಗೊತ್ತಾಗುತ್ತೆ ನಿಮಗೆ. ಯೂಶ್ವಲಿ ಹಿಂಗೆ ರಾಗಿ ಅಂಬ್ಲಿ ಎಲ್ಲ ಮಾಡ್ಕೋತಿರಲ್ರಿ, ಸೇಮ್ ಹಂಗೆ ಇದು ಹಿಂಗೆ ನೋಡಿ ಕುದಿ ಬರಬೇಕು. ಹಿಂಗೆ ಕುದಿ ಬಂದ ತಕ್ಷಣ ಇದು ಆಗೈತಪ್ಪ ಅಂತ ಗೊತ್ತಾಗ್ತೈತೆ. ನೋಡಿ ಎಷ್ಟು ದಪ್ಪ ತಿಕ್ಕ ಬಂದೈತಿ. ಹಿಂಗೆ ತಿಕ್ಕಾಗಬೇಕು ರೀ. ಇದೀಗ 95% ಕಂಪ್ಲೀಟ್ ಆಗೈತೆ ರೀ. ಇಷ್ಟೆಲ್ಲ ಆದಮೇಲೆ ನಮಗೆ ನೋಡಿ ಮುಗಿದೈತಿ ಈಗ ಆಲ್ಮೋಸ್ಟ್. ಈಗಿನೇನು ಮಾಡೋಣಪ್ಪ ಅಂತಂದ್ರೆ, ನಾನೇನಿಲ್ಲಿ ಒಂದು ಫುಲ್ಲು ದೊಡ್ಡ ಗ್ಲಾಸ್ ಅಷ್ಟು ನಾನಿಲ್ಲಿ ಗಟ್ಟಿ ಮಜ್ಜಿಗೆ ತೊಗೊಂಡಿನಿ ರೀ. ತೆಳ್ಳಗೆ ಮಾಡ್ಕೊಬೇಡ್ರಿ ಮಜ್ಜಿಗೆ ಗಟ್ಟಿ ಇರಲಿ. ನಾನು ಇಲ್ಲಿ ಒಂದು ಗ್ಲಾಸ್ ಫುಲ್ ಮಜ್ಜಿಗೆ ಹಾಕ್ಕೊಂಡಿನಿ. ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ತುಂಬ ಬಾಯ್ಲ್ ಮಾಡೋಕೆ ಹೋಗಬೇಡಿ. ಒಂದು 2-3 ಸೆಕೆಂಡ್ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊರಿ. ಬಿಸಿ ಮಾಡಿಕೊಂಡು ಇದನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಅಂತ. ಬಿಸಿ ಆದ ತಕ್ಷಣ ಇದು ಭಾಳ ಚಲೋ ಆಗ್ತೈತಿ. ನೀವು ಒಂದು ಸಲ ಮಾಡ್ಕೊಂಡು ಕುಡಿದು ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಮೇಂಟೈನ್ ಚಲೋ ಮಾಡ್ತೈತಿ. ಹಾರ್ಟ್ ಹೆಲ್ತ್ ಚಲೋ ಮೇಂಟೈನ್ ಮಾಡ್ತೈತಿ. ಮತ್ತು ವೆಯ್ಟ್ಗೂ ಭಾಳ ಹೆಲ್ಪ್ಫುಲ್ ಐತ್ರಿ. ಸೊ ಹಾಗಾಗಿ ಇದ್ರಲ್ಲಿ ಮೆಗ್ನೀಷಿಯಮ್ ಐತ್ರಿ, ಪೊಟ್ಯಾಷಿಯಮ್ ಐತಿ. ಸೊ ಹಾಗಾಗಿ ಇದು ಭಾಳ ಹೆಲ್ತಿಗೆ ಚಲೋ. ಹಾಗಾಗಿ ನಮ್ಮ ಕಡೆಯವ್ರು ನಾವು ಜೋಳ ಕಂಪಲ್ಸರಿ ನಾವು ಯೂಸ್ ಮಾಡ್ತೀವಿ ರೀ ಮನ್ಯಾಗ. ಪ್ರತಿದಿನ ಏನಾದ್ರು ಜೋಳದ ಐಟಮ್ ಮಾಡ್ಕೊಂಡು ತಿಂತೀವಿ. ಮತ್ತು ಇದು ಗ್ಲೂಟನ್ ಫ್ರೀ ಸತೆ ಐತ್ರಿ. ಸೊ ಹಾಗಾಗಿ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ. ಮಕ್ಳಿಗೂ ಭಾಳ ಚಲೋ. ರೊಟ್ಟಿ ತಿನ್ನೋದಂದಾಗ ಹಿಂಗೆ ಅಂಬ್ಲಿ ಮಾಡಿಕೊಟ್ರೆ ಕುಡಿತಾರೆ ನೋಡ್ರಿ. ಮತ್ತು ಇದು ಆಗೈತೆ ನೋಡ್ರಿ. ಈಗ ಇದಕ್ಕೆ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಈಗ ಇದನ್ನು ಸರ್ವ್ ಮಾಡ್ಕೊಂಬರೋಣ ಅಂತ ಬರ್ರಿ. ಹಿಂಗೆ ಬಿಸಿನೇ ಇರಬೇಕು ರೀ. ಇದು ಬಿಸಿ ಕುಡಿದ್ರೂ ಭಾಳ ಚಲೋ ರೀ. ನೋಡಿರಿ ಗೊತ್ತಾಗ್ತದೆ. ನಾನು ಈ ಗ್ಲಾಸಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ಇಷ್ಟೇ ತಿಕ್ನೆಸ್ ಬರಬೇಕು. ಹಿಂಗೆ ಬಿಸಿ ಇರಬೇಕು ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಕುಡಿಯೋಕೆ. ಲಘುನ ಕುಡಿದು ಮುಗಿಸ್ತಾರೆ. 1 ಗ್ಲಾಸ್ ಕುಡಿಯೋ ಜಾಗದಲ್ಲಿ 2 ಗ್ಲಾಸ್ ಹಾಕೊಂಡು ಕುಡಿತಾರೆ. ಇದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ, ಹಸಿ ಉಳ್ಳಾಗಡ್ಡಿ ಅದೆಲ್ಲ ಬಾಯ್ಲ್ ಮಾಡ್ಬೇಕಾದ್ರೆ ಹಾಕ್ತಾರೆ. ಅದಷ್ಟು ಚಲೋ ಅನ್ಸಂಗಿಲ್ಲ ನನಗೆ. ಸೊ ಹಾಗಾಗಿ ನಾನು ರೆಡಿ ಮಾಡ್ಕೊಂಡ್ಮೇಲೆ ಮೇಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ದಪ್ಪ ಹಾಕೋಬಿಡ್ರಿ, ಬಾಯಲ್ಲಿ ಚಲೋ ಅನ್ಸಂಗಿಲ್ಲ. ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಉಳ್ಳಾಗಡ್ಡಿ ಚಲೋ ಅನಿಸ್ತೈತಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಾಗ್ತೈತಿ, ಎಷ್ಟು ಮೆಜರ್ಮೆಂಟ್ ಗ್ಲಾಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತೀನಿ ನಾನು. ಇದಕ್ಕೆ ಪೆಪ್ಪರ್ ಒಂದೆರಡು ಚಿಟಿಗೆ ಅಷ್ಟು ಪೆಪ್ಪರ್ ಪೌಡ್ರ್. ಸ್ವಲ್ಪ ಸ್ಪೈಸಿ ಇದ್ರೆ ಚಲೋ ಅನಿಸ್ತೈತಿ. ಸೊ ಹಾಗಾಗಿ ನಾನು ಇದಕ್ಕಿಲ್ಲಿ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳಕತ್ತೀನಿ ನೋಡಿರಿ. ಪೆಪ್ಪರ್ ಪುಡಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕೋರಿ. ಅದನ್ನು ಚಲೋ ಅನಿಸ್ತೈತಿ. ಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ ನಾನು ಆಲ್ರೆಡಿ ಹಾಕಿದ್ದೆ ನೀರಲ್ಲಿ ಕುದಿಯೋಕೆ. ಬಟ್ ಸ್ಟಿಲ್ ಮೇಲೆ ಹಾಕ್ಕೊಂಡ್ರೆ ಇದು ಕಂಪ್ ಅನಿಸ್ತೈತಿ, ಬಾಯಾಗ ಚಲೋ ಅನಿಸ್ತೈತಿ. ಸೊ ಹಾಗಾಗಿ ಇದು ರೆಡಿ ಆಗೈತೆ ನೋಡಿರಿ. ನೋಡೋಕೆ ಎಷ್ಟು ಚಂದ ಅನಿಸ್ತೈತಿ, ಕುಡಿಯೋಕ್ಕೂ ಇನ್ನೂ ಭಾಳ ಚಂದ ಅನಿಸ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಲೈಕ್ ಮಾಡ್ಕೋತೀರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.